ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ನಮ್ಮ RCBಯ ಆಪತ್ ಬಾಂಧವ ABD ವಿಲಿಯರ್ಸ್ ಅವರು ಇದೀಗ ಏಷ್ಯಾ ಕಪ್ ವಿಚಾರವಾಗಿ ಒಂದಿಷ್ಟು ಮಾತನಾಡಿ, ನನಗೆ ಏಷ್ಯಾ ಕಪ್ ನಲ್ಲಿ ಆದಂತಹ ಒಂದು ಘಟನೆ ನನಗೆ ತುಂಬಾನೇ ದುಃಖ ತರ್ತಾ ಇದೆ, ಅದು ಬೇಸರವಾಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹೌದು, ABD ವಿಲಿಯರ್ಸ್ ಹೇಳಿರುವಂತಹದ್ದು ಏನು ಏಷ್ಯಾ ಕಪ್ ಫೈನಲ್ ನಲ್ಲಿ ಆದಂತಹ ಆ ಒಂದು ಘಟನೆ ಇದೆ, ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಟ್ರೋಫಿ ಡಿಸ್ಟ್ರಿಬ್ಯೂಷನ್ ನಲ್ಲಿ ಆದಂತಹ ಘಟನೆ ವಿಚಾರವಾಗಿ ಇದೀಗ ABD ವಿಲಿಯರ್ಸ್ ಅವರು ಮಾತನಾಡಿದರೆ. ಅಷ್ಟೇ ಅಲ್ಲ, ಅದರಿಂದ ನನಗೆ ದುಃಖ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವರು ಕಾರಣ ಕೂಡ ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಯಾವಾಗ್ಲೂ ಸಹ ಕ್ರಿಕೆಟ್ ಮತ್ತು ರಾಜಕೀಯ, ಕ್ರೀಡೆ ಮತ್ತು ರಾಜಕೀಯ ಯಾವತ್ತೂ ಸಹ ಬೆರಿಬಾರ್ದು, ಅದು ಯಾವಾಗ್ಲೂ ಬೇರೆ ಬೇರೆಯಾಗಿರ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ. ಕ್ರೀಡೆ ಒಂದು ರೀತಿಯಲ್ಲಿ ಅದು ಒಂದು ಆಚರಣೆ, ಅದು ಆಚರಣೆಯಾಗೇ ಇರಬೇಕು, ಅದರಿಂದ ರಾಜಕೀಯ ಯಾವಾಗ್ಲೂ ದೂರವಾಗಿ ಇರಬೇಕು ಅನ್ನೋ ಒಂದು ಮಾತನ್ನ ಹೇಳ್ಕೊಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಏಷ್ಯಾ ಕಪ್ ಫೈನಲ್ ನಲ್ಲಿ ಏನು ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ಬೇಕಾಗಿತ್ತು, ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಏನು ನೀಡ್ತಾ ಇದ್ರು ಮುಖ್ಫಿ ಅವರು, ಅವ್ರ ಹತ್ರ ಟೀಮ್ ಇಂಡಿಯಾದವರು ಏನು ಕಪ್ ತಗೊಳ್ಳೋದಕ್ಕೆ, ಸ್ವೀಕಾರ ಮಾಡೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈ ರೀತಿಯ ಪರಿಸ್ಥಿತಿ ಯಾವತ್ತೂ ಸಹ ಬರಬಾರ್ದು. ಇದು ರಾಜಕೀಯ ಸೇರಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಈ ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಕ್ರೀಡೆ ಜೊತೆಯಲ್ಲಿ ರಾಜಕೀಯ ಬೆರಿಬಾರ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಟೈಮಲ್ಲಿ ಆಟಗಾರರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಟಗಾರನ ನೆನೆಸ್ಕೊಂಡಾಗ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಹಾಗಾಗಿ ಕ್ರೀಡೆ ಮತ್ತು ರಾಜಕೀಯ ಯಾವಾಗ್ಲೂ ಬೇರೆ ಬೇರೆ ಆಗಿರ್ಬೇಕು, ಕ್ರೀಡೆ ಜೊತೆಯಲ್ಲಿ ರಾಜಕೀಯವನ್ನ ಬೆರೆಸಬಾರದು ಅನ್ನೋ ಒಂದು ಮಾತನ್ನ ABD ವಿಲಿಯರ್ಸ್ ಅವರು ಇದೀಗ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಏಷ್ಯಾ ಕಪ್ ನಲ್ಲಿ ಆದಂತಹ ಆ ಒಂದು ಘಟನೆ ಏನು ಫೈನಲ್ ಆದ್ಮೇಲೆ ಆದಂತಹ ಒಂದು ಘಟನೆ ಏನಿದೆ, ಆ ಘಟನೆ ಬಗ್ಗೆ ಹೇಳ್ಕೊಂಡು ಒಂದಿಷ್ಟು ಬೇಸರವನ್ನ ಹೊರ ಹಾಕಿದ್ದಾರೆ. ಈ ವಿಚಾರದಲ್ಲಿ ಒಂದಿಷ್ಟು ಜನ ABD ವಿಲಿಯರ್ಸ್ ಅವರ ಪರವಾಗಿಯೂ ಸಹ ಮಾತಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಇದು ನಮ್ಮ ದೇಶದ ಒಂದು ಸಮಸ್ಯೆ, ಅದನ್ನ ನಾವು ಮಾತಾಡ್ಕೋತೀವಿ, ನೀವೇ ಯಾಕೆ ಮಾತಾಡ್ತೀರಾ ಅನ್ನೋದ್ರ ಬಗ್ಗೆನೂ ಸಹ ಒಂದಿಷ್ಟು ಜನ ಕಾಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಕೆಲವರು ಇಲ್ಲ, ಒಂದು ರೀತಿಯಲ್ಲಿ ABD ಹೇಳಿರೋದು ಸರಿ ಇದೆ, ಕ್ರೀಡೆ ಜೊತೆಯಲ್ಲಿ ರಾಜಕೀಯವನ್ನ ಯಾವತ್ತೂ ಸಹ ಬೆರೆಸಬಾರದು ಅನ್ನೋ ಒಂದು ಮಾತನ್ನ ಹೇಳ್ತಾ ಬರ್ತಾ ಇದ್ದಾರೆ. ಸದ್ಯಕ್ಕೆ ಒಂದಿಷ್ಟು ಪರ ವಿರೋಧಗಳು ABD ವಿಲಿಯರ್ಸ್ ಅವರ ಮಾತಿಗೆ ಈಗ ಶುರುವಾಗಿದೆ. ಇದು ಒಂದು ವಿಚಾರ ಆದ್ರೆ, ಇನ್ನೊಂದು ವಿಚಾರ ಆದ್ರೆ, ಇನ್ನೇನು ಸದ್ಯದರಲ್ಲಿಯೇ ಆ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ತಾ ಇದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಯಾರೆಲ್ಲ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡಿಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆ ನಡುವೆಯಲ್ಲಿ ಇದೀಗ ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್, ಆಲ್ರೌಂಡರ್ ಆದಂತಹ ಹಾರ್ದಿಕ್ ಪಾಂಡ್ಯ ಅವರು ಸಿಗ್ತಾರಾ ಇಲ್ವಾ, ಅವೈಲಬಿಲಿಟಿ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಏನು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಟೀಮ್ ಇಂಡಿಯಾದಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಅಲ್ಲಿ ಇಂಜುರಿ ಸಮಸ್ಯೆಯಿಂದ ಅವರು ಹೊರ ಉಳಿದಿದ್ರು. ಇದೀಗ ಆ ಇಂಜುರಿ ರಿಕವರಿ ಆಗದೇ ಇರುವ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅವರು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗೋದು ಇಲ್ಲ. ಯಾಕಂತ ಹೇಳಿದ್ರೆ ಇಂಜುರಿ ಸಮಸ್ಯೆಯಿಂದ ಅವರು ಟೀಮ್ ಇಂಡಿಯಾ ಹೊರಗಡೆ ಇರಲಿದ್ದಾರೆ. ಇದು ಒಂದಾದ್ರೆ, ಇನ್ನೊಂದು ರಿಷಬ್ ಪಂತ್ ವಿಚಾರಕ್ಕೂ ಒಂದು ಅಪ್ಡೇಟ್ ಬರ್ತಾ ಇದೆ. ರಿಷಬ್ ಪಂತ್ ಕೂಡ ಇನ್ನೂ ಸಹ ಗಾಯದ ಸಮಸ್ಯೆಯಿಂದ, ಏನು ಇಂಗ್ಲೆಂಡ್ ಟೂರ್ ಅಲ್ಲಿ ಇರಬೇಕಾದ್ರೆ ಒಂದು ಕಾಲಿನ ಬೆರಳಿಗೆ ಆದಂತಹ ಗಾಯ ಇದೆಯಲ್ಲ, ಅದ್ರ ವಿಚಾರದಲ್ಲಿ ಇನ್ನೂ ಸಹ ಅವರು ಕೂಡ ರಿಕವರಿ ಆಗದೇ ಇರುವ ಕಾರಣದಿಂದಾಗಿ ಅವರಿಗೂ ಸಹ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗೆ ಆಯ್ಕೆಯಾಗೋದು ಬಹುತೇಕ ಡೌಟ್ ಅನ್ನೋ ಒಂದು ವಿಚಾರ ಬರ್ತಾ ಇದೆ. ಇದ್ರ ಎಲ್ಲದರ ಜೊತೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ಸೀರೀಸ್ ಆಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡಿದೆ. ಯಾಕಂತ ಹೇಳಿದ್ರೆ ಈ ವಿಚಾರದಲ್ಲಿ ಒಂದಿಷ್ಟು ನ್ಯಾಷನಲ್ ಕ್ರಿಕೆಟ್ ಸ್ಟೋರಿಗಳನ್ನ ಮಾಡುವಂತಹ ಒಂದಿಷ್ಟು ಪೇಜ್ಗಳಲ್ಲಿ ಸುದ್ದಿ ಬರ್ತಿರೋದು ಏನು ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಏನು ಆಯ್ಕೆ ಸಮಿತಿಯ ಅಧ್ಯಕ್ಷರಿದ್ದಾರಲ್ಲ, ಅಜಿತ್ ಅಗರ್ಕರ್ ಅವರ ಫೋನ್ ಕಾಲ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಅಗರ್ಕರ್ ಅವರು ಮಾಡ್ತಾ ಇದ್ದಾರೆ. ಅವ್ರೇನು ಅವೈಲಬಿಲಿಟಿ ಇದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ತಗೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರು ತಗೊಂಡಿಲ್ಲ, ಇದು ಏನು ಕಾಲ್ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ರೆ, ಇಲ್ಲ ಅದು ವಿರಾಟ್ ಕೊಹ್ಲಿ ಅವರ ಜೊತೆಯಲ್ಲಿ ಚರ್ಚೆ ನಡೆದಿದೆ, ಅವರು ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಳ್ತಾರೆ, ಆಸ್ಟ್ರೇಲಿಯಾ ಟೂರ್ನಿಯನ್ನು ಆಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಜನ ಹೇಳಿದ್ರೆ, ಇನ್ನೊಂದಿಷ್ಟು ಜನ ಇನ್ನೂ ಸಹ ವಿರಾಟ್ ಕೊಹ್ಲಿ ಈ ವಿಚಾರವಾಗಿ ಕ್ಲಾರಿಟಿಯನ್ನ ನೀಡಿಲ್ಲ, ಯಾವುದೇ ರೀತಿಯಾದಂತಹ ನಾನು ಅವೈಲಬಿಲಿಟಿ ಇದೀನಿ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನೀಡಲ್ಲ ಅನ್ನೋ ಒಂದು ವಿಚಾರಗಳು ಕೂಡ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಸ್ಟೋರಿಯನ್ನ ಮಾಡ್ತಾ ಇದ್ದಾವೆ. ಸದ್ಯಕ್ಕೆ ಗೊತ್ತಿಲ್ಲ ಆಸ್ಟ್ರೇಲಿಯಾ ಪ್ರವಾಸದ ಬಗ್ಗೆ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ಇನ್ನೇನು ಅಕ್ಟೋಬರ್ 18ರಿಂದ ಮ್ಯಾಚ್ಗಳು ಶುರುವಾಗುತ್ತೆ, ಇನ್ನು ಆಯ್ಕೆ ಆಗದಿದೆ. BCCI
ಯಾವತ್ತು ಟೀಮ್ ಅನ್ನ ಸೆಲೆಕ್ಟ್ ಮಾಡುತ್ತೆ, ಪ್ಲೇಯಿಂಗ್ 15 ಜನ ಆಟಗಾರರು ಯಾರ್ಯಾರು ಇರ್ತಾರೆ ಅನ್ನೋದು ಕುತೂಹಲ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಮತ್ತೆ ರಿಷಬ್ ಪಂತ್ ಅವರು ಆಸ್ಟ್ರೇಲಿಯಾ ಸೀರೀಸ್ಗೆ ಇರೋದಿಲ್ಲ. ಆದ್ರೆ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಒಂದಿಷ್ಟು ಗಾಸಿಪ್ಗಳು ಹರಿದಾಡ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಅಗರ್ಕರ್ ಅವರ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳು ಬರ್ತಾ ಇದಾವೆ. ಏನಾಗುತ್ತೆ ಏನೋ ನೋಡ್ಬೇಕು. ಸದ್ಯಕ್ಕೆ ಇನ್ನೊಂದು 3-4 ದಿನದಲ್ಲಿ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಟೀಮ್ ಇಂಡಿಯಾ ಪ್ರಕಟ ಆಗುತ್ತೆ. ನೋಡೋಣ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನೋದನ್ನ ನೋಡೋಣ. ಸದ್ಯಕ್ಕೆ ಇದು ಅಪ್ಡೇಟ್. ನಿಮ್ ಪ್ರಕಾರ ABD ವಿಲಿಯರ್ಸ್ ಹೇಳಿರೋ ಪ್ರಕಾರದಲ್ಲಿ ಕ್ರೀಡೆ ಮತ್ತು ರಾಜಕೀಯ ಇವೆರಡನ್ನು ಬೆರೆಸಬೇಕಾ ಬೇಡವಾ? ಕ್ರೀಡೆ ಜೊತೆಯಲ್ಲಿ ರಾಜಕೀಯ ಬೆರೆತ್ರೆ ಅದರಿಂದ ಆಗುವಂತಹ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.